ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ತೇಜಸ್ವಿನಿ ಯೂಟ್ಯೂಬ್ ಚಾನಲ್. ಯಾಕೆ ಬರೀ ನನ್ನ ಮಗಳದೇ ಫೋಟೋ ವೀಡಿಯೋಸ್ ಹಾಕ್ತಾಯಿದ್ದೀನಿ ಅಂತ ಅನ್ಕೋತಾ ಇದ್ದೀರಾ? ಸೊ ಇವತ್ತು ನಾನು ತುಂಬ ಎಮೋಷ್ನಲ್ ಆಗಿದ್ದೀನಿ. ಸೊ ನನ್ನ ಮಗಳದ್ದು ಒಂದು ವೀಡಿಯೋ ಕ್ಲಿಪ್ ಸುಮ್ಮನೆ ಜಸ್ಟ್ ಫನ್ಗೆ ಅಂತ ಅಂದ್ಬಿಟ್ಟು ನಮ್ಮ ಚಿಕ್ಕಮ್ಮ ಮಾಡಿ ಕಳಿಸಿದ್ರು. ಸೊ ಅದನ್ನು ನೋಡ್ಬಿಟ್ಟು ನನಗೆ ತುಂಬಾ ಬೇಜಾರಾಗೋದ್ರ ಜೊತೆಗೆ ತುಂಬಾ ಖುಷಿ ಆಯಿತು. ಹೆಣ್ಮಗುನ ಎತ್ತಿರೋದಕ್ಕೂ ಸಾರ್ಥಕ ಅಂತ ಅನಿಸ್ತು. ಸೊ ಅವಳಿಗೆ ಇವಾಗ ಜಸ್ಟ್ 3 ವರ್ಷ ತುಂಬಿ 4ಕ್ಕೆ ಬಿದ್ದಿದೆ ಅಷ್ಟೇ. ಬಟ್ ತುಂಬಾ ಬುದ್ಧಿ ಇದೆ. ಎಷ್ಟು ಪ್ರೀತಿ ತೋರಿಸ್ತಾಳೆ ಅಂದರೆ ಅಷ್ಟು ಪ್ರೀತಿ ತೋರಿಸ್ತಾಳೆ. ನೆಕ್ಸ್ಟ್ ನನಗೆ ಸೆಕೆಂಡ್ ಮದರ್ ಅಂತಲೇ ಹೇಳ್ಬೋದು. ಸೊ ಅಷ್ಟು ಪ್ರೀತಿ ತೋರಿಸ್ತಾಳೆ. ಸೊ ಅವ್ರ ಅಪ್ಪಂಗನೂ ಅಷ್ಟೇ, ಅವಳು ಅಂದರೆ ಪಂಚ ಪ್ರಾಣ. ಅವಳಿಗೆ ಯಾವತ್ತೂ ಒಂದು ಡೇಟ್ ಹೊಡೆಯೋದಕ್ಕೂ ಅವ್ರು ಬಿಡೋದಿಲ್ಲ. ನೋಡಿದ್ರೇ ಚಿಕ್ಕ ಹುಡುಗಿ ಇಷ್ಟೊಂದೆಲ್ಲ ಇದು ಮಾಡುತ್ತಾ ಅನ್ನಬೇಕು. ಅಷ್ಟು ತೀಟೆ ಮಾಡ್ತಾಳೆ, ಅಷ್ಟು ನಗಿಸ್ತಾಳೆ ನಮ್ಮ ಮನೆ ಸಂತೋಷನೇ ಅವಳು. ಕೆಲವರು ಹೆಣ್ಮಗು ಆದ ತಕ್ಷಣ ಅಯ್ಯೋ ಇದು ಹೆಣ್ಮಗುನ ಅಂತ ಅಂದ್ಬಿಟ್ಟು ದೂರ ಸರಿತಾರೆ, ಎತ್ಕೊಳ್ಳೋದಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಆದರೆ ಮಹಾಲಕ್ಷ್ಮಿನೇ ಅವರು ಅಂತ ಅವ್ರಿಗಿನ್ನ ಗೊತ್ತಿರೋದಿಲ್ಲ. ಆದರೆ ಹೆಣ್ಮಗು ಆದ ತಕ್ಷಣ ನನ್ನ ಮನೇಲಿ ನನ್ನ ತಂದೆ ತಾಯಿ ನನ್ನ ಗಂಡ ಆಗಿರ್ಬೋದು ತುಂಬಾ ಖುಷಿಪಟ್ಟರು. ಸೊ ನನ್ನ ಹಸ್ಬೆಂಡ್ನ ನಿಲ್ಸೋಕ್ಕೆ ಆಗ್ತಾನೆ ಇರಲಿಲ್ಲ. ಅವ್ನಿಗೆ ಯಾವಾಗಲೂ ಆಸೆ ಇತ್ತು ನನಗೆ ಹೆಣ್ಮಗುನೇ ಬೇಕು ಅಂತ. ಸೊ ಅವನು ಇಷ್ಟಪಟ್ಟ ಹಾಗೆ ಫೈನಲಾಗಿ ಹೆಣ್ಮಗುನೇ ಆಯಿತು. ಫಸ್ಟ್ ಅವನೇ ಓಡಿ ಬಂದ. ಆಸ್ಪತ್ರೆಯಲ್ಲಿ ತೇಜಸ್ವಿನಿ ಕಾರ್ತಿಕ್ ಅಂತ ಕೂತ್ಕೊಂಡಾಗ ಓಡಿ ಬಂದಂತೆ. ಭಯಪಟ್ಟನಂತೆ, ಹೇಗೆ ಎತ್ಕೊಳ್ಳೋದು ಈ ಮಗುನ, ಎಷ್ಟು ಚಿಕ್ಕಗಿದೆ ಅಂತ ಅಂದ್ಬಿಟ್ಟು. ಹುಟ್ಟ ತಕ್ಷಣ ತುಂಬ ಭಯಪಟ್ಟನಂತೆ, ಎಷ್ಟೇ ಸಣ್ಣಕ್ಕಿದ್ದಾಳೆ ಇವಳು, ಹಿಂಗಪ್ಪ ನಾನು ಎತ್ಕೊಳ್ಳ ನನ್ನ ಮಗುನ ಅಂತ ಅಂದ್ಬಿಟ್ಟು. ಸೊ ಇವಾಗ ಅಯ್ಯೋ ನನ್ನ ಮಗಳನ್ನ ನಾನು ಊರೆಲ್ಲ ಸುತ್ತ ಆಡ್ಸ್ಕೊಂಡು ಬರ್ತೇನೆ ಅಂತ ಹೇಳ್ತಾನೆ. ನಮ್ಮಪ್ಪ ಆಗಿರ್ಬೋದು, ನಮ್ಮಮ್ಮ ಆಗಿರ್ಬೋದು, ನನ್ನ ಹಸ್ಬೆಂಡ್ ಆಗಿರ್ಬೋದು, ನನ್ನ ತಮ್ಮ ಆಗಿರ್ಬೋದು, ನನ್ನ ಮಗಳನ್ನ ತುಂಬಾ ಇಷ್ಟಪಡ್ತಾರೆ. ನಾನು ತುಂಬ ಅದೃಷ್ಟ ಮಾಡಿದ್ದೆ ಅಂತ ಹೇಳ್ಬೋದು. ಈಗಲೂ ಕೆಲವೊಂದು ಕಡೆ ಹೆಣ್ಮಗು ಆದ ತಕ್ಷಣ ಹೆಣ್ಮಗುಗೆ ಅಬೋಷನ್ ಮಾಡಿಸೋದಾಗಿರ್ಬೋದು, ಹುಟ್ಟಿದ ತಕ್ಷಣ ಸಾಯಿಸೋದಾಗಿರ್ಬೋದು, ಭ್ರೂಣ ಹತ್ಯೆಗಳಾಗಿರ್ಬೋದು ತುಂಬಾ ಮಾಡ್ತಾರೆ. ಪ್ಲೀಸ್ ಆ ಥರ ಮಾಡೋಕ್ಕೆ ಹೋಗಬೇಡಿ. ಹೆಣ್ಮಗುನೇ ಮನೆ ಮಹಾಲಕ್ಷ್ಮಿ ಥರ. ಉದಾಹರಣೆಗೆ ನಾವೇ. ಸೊ ಅವಳು ಹುಟ್ಟೋಕ್ಕಿಂತ ಮುಂಚೆ ನಮ್ಗೆ ಏನೇನೂ ಇರಲಿಲ್ಲ. ಸೊ ಅವಳು ಹುಟ್ಟಾದ್ಮೇಲೆ ನಾವೆಲ್ಲ ಚೆನ್ನಾಗೇ ಇದ್ದೀವಿ. ಸೊ ಇದೇ ಹೇಳ್ಬೋದು, ಅದೃಷ್ಟ ಅಂದರೆ ಹೆಣ್ಮಕ್ಳು ಅಂತ ಅಂದ್ಬಿಟ್ಟು. ಅದಕ್ಕೆ ಹೇಳೋದು, ಹೆಣ್ಮಕ್ಳು ತಾಯಿ ಚಾಮುಂಡೇಶ್ವರಿ ಸ್ವರೂಪ, ಮನೆಗೆ ಸುಖ ಶಾಂತಿ ನೆಮ್ಮದಿನ ಎಲ್ಲನೂ ತುಳುಕ್ಸ್ತಾರೆ ಅಂತ ಅಂದ್ಬಿಟ್ಟು. ಸೊ ನಾನು ಯಾಕೆ ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದೀನಿ ಅಂದರೆ, ಸೊ ಒಂದು ವಿಡಿಯೋ ಹಾಕ್ತೀನಿ, ಆ ವಿಡಿಯೋ ನೋಡಿ, ತುಂಬ ಚೆನ್ನಾಗಿದೆ. ಆ ವಿಡಿಯೋ ನೋಡಿಬಿಟ್ಟು ನೀವೇ ಹೇಳ್ತೀರಾ. ನಿಮ್ಮ ಅಮ್ಮನ 10 ಪೈಸಕ್ಕೆ ಮಾರ್ಬಿಟ್ಟೆ. ತಕೊಂಡ್ರು. ಅಮ್ಮ ಬೇಕಾ? ಯಾಕೆ ಬೇಕವಳು? ಹೊಡಿತಾಳೆ ಅವಳು, ಬೇಡ ಅವಳು. ತಿಶಾ ಹೊಡೆದಾಕ್ಬಿಡ್ತಾಳೆ ನಿಂಗೆ, ಬೈತಾಳೆ ನಿಂಗೆ. ಬೇಕಾ ಅವಳು? ಹೊಡೆದ್ರು ಬೇಕಾ ನಿಂಗೆ? ಹೊಡಿಯಲ್ವಾ ಅವಳು? ಹೊಡಿಯಲ್ವಾ? ಒಡ್ಕ ಕರ್ಕ ಬಂದಲ್ಲ ನಮ್ಮ ಮನೆಗೆ. ಹೊಡಿತಾಳೆ ಕಣೆ ತಿಶಾ ಅವಳು ನಿಂಗೆ. ಕೊಟ್ಬಿಡ್ತೀನಿ ಅವಳ, 10 ಪೈಸಕ್ಕೆ ಮಾರ್ತೀನಿ ಅವಳ. ಆಯ್ತು, 8 ಅಡಿಗೆ ಬರ್ತೀನಿ ಅವಳ. ಆಯ್ತು, ಮಾರಲ್ಲ ಬಿಡು. ಆಯ್ತು. ಸಾರಿ. ಐ ಲವ್ ಯು ತಿಶಾ. ಸಾರಿ. ಆಯ್ತಾ? ಸಾರಿ. ನಿಂಗೆ ಬೈತಾಳೆ, ಹೊಡಿತಾಳೆ ಅವಳು. ಬೇಕಾ ನಿಂಗೆ? ಅಮ್ಮ ಬೇಕಾ? ನಿಂಗೆ ಹೊಡಿತಾಳಲ್ಲ ತಿಶಾ ಅವಳು. ಬೇಡ ಕಣೆ ಅವಳು. ಆಯ್ತು. ಬೇಕು. ಹೊಡೆಯಲ್ವಾ ನಿಮ್ಮಮ್ಮ ನಿಂಗೆ? ಸೊ ನೋಡಿದ್ರಿ ಅಲ್ವಾ ಯಾಕೆ ನಾನು ಹೆಣ್ಮಗು ಅಂತ ಹೇಳ್ತಿದ್ದೆ ಅಂತ. ಇವತ್ತು ನನಗೆ ಅರ್ಥ ಆಗ್ತಿದೆ ಹೆಣ್ಮಗು ಆಗಿದ್ದಕ್ಕೂ ಸಾರ್ಥಕ ಅಂತ. ನೋಡಿ, ಅವಳಿಗೆ ಅಮ್ಮನ ಮೇಲೆ ಎಷ್ಟು ಪ್ರೀತಿ. ಅಮ್ಮ ಇಲ್ಲ, ಅಮ್ಮ ಬೇಡ ಅಂತ ಅಂದರು, ಅಮ್ಮ ಬೇಕು, ಅಮ್ಮ ಹೊಡಿಯಲ್ಲ ಅಂತ ಎಷ್ಟು ಮುದ್ದಾಗಿ ಹೇಳ್ತಾಳೆ. ಇದಕ್ಕೇನೆ ಹೆಣ್ಮಕ್ಳು ಅಂತ ಹೇಳೋದು.
ಆ ದೇವ್ರ ಹತ್ರ ನಾನು ಕೇಳ್ಕೊತೀನಿ ಜನ್ಮಕ್ಕೂ ಇವಳೇ ನನ್ನ ಮಗಳಾಗಿರಲಿ ಅಂತ ಅಂದ್ಬಿಟ್ಟು. ಸೊ ಅಷ್ಟು ನನ್ನ ಇಷ್ಟಪಡ್ತಾಳೆ ನನ್ನ ಮಗಳು. ನಾನು ಏನೇ ಹೊಡಿಬೋದು ಏನೇ ಮಾಡ್ಬೋದು, ಅವಳಿಗೆ ಸಮಾಧಾನ ಅಂತಂದರೆ ನಂದೊಂದು ಮುದ್ದಾಗಿರುತ್ತೆ. ನಾನು ಒಂದೇ ಒಂದು ಮುದ್ದು ಕೊಟ್ಟರೆ ಸಾಕು, ಅವಳು ತುಂಬಾ ಸಮಾಧಾನ ಆಗೋಗ್ತಾಳೆ. ಎಷ್ಟು ಅಳ್ತಾ ಇದ್ರೂ ಗಪ್ಚುಪ್ ಅಂತ ಸೈಲೆಂಟಾಗಿ ಹೋಗ್ತಾಳೆ. ಅಷ್ಟು ಮುದ್ದು ಅವಳಿಗೆ ನಾನಂತ ಅಂದರೆ. ಸೊ ಅವ್ರ ಅಪ್ಪ ಆಗಿರ್ಬೋದು, ನಾನಾಗಿರ್ಬೋದು ಅವಳನ್ನ ತುಂಬಾ ಇಷ್ಟಪಡ್ತೀವಿ. ನನ್ನ ಮಗಳು ನನ್ನ ಪ್ರಪಂಚನೇ ಅಂತ ಹೇಳ್ಬೋದು. ಸೊ ನೋಡಿದ್ರಲ್ಲ, ನಿಮಗೆಲ್ಲರಿಗೂ ನನ್ನ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಾ, ತುಂಬ ವ್ಯೂಸ್ ಬರ್ತಾ ಇದೆ. ಸೊ 3 ದಿನಕ್ಕೆ ಇಷ್ಟೊಂದು ಪ್ರೀತಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಐ ಲವ್ ಯು ಸೋ ಮಚ್. ನಿಮ್ಮ ಈ ಪ್ರೀತಿ ವಿಶ್ವಾಸ ಯಾವಾಗಲೂ ನನ್ನ ಮೇಲೆ ಇದೇ ರೀತಿ ಇರಲಿ ಅಂತ ಕೇಳ್ಕೊತೀನಿ. ಸೊ ನಾನೇನಾದರೂ ಮಾತಾಡಿರೋದ್ರಲ್ಲಾಗಿರ್ಬೋದು, ನನ್ನ ವಾಯ್ಸಲ್ಲಾಗಿರ್ಬೋದು ಬೇಜಾರಾಗಿದ್ದರೆ ಕ್ಷಮಿಸ್ಬಿಡಿ. ಇದೊಂದು ನನ್ನ ಸಣ್ಣ ಪ್ರಯತ್ನ ಆಗಿರುತ್ತೆ ಅಷ್ಟೇನೆ. ಸೊ ಈ ಪ್ರಯತ್ನಕ್ಕೆ ನಿಮ್ದೆಲ್ಲರದ್ದು ಮೆಚ್ಚುಗೆ ಇದ್ದೇ ಇರುತ್ತೆ ಅಂತ ನಾನು ಅನ್ಕೋತೀನಿ. ಇವತ್ತು ನಾನು ಮಾತಾಡಿರೋದೆಲ್ಲ ನನ್ನ ಮಗಳ ಮೇಲಿರೋ ವ್ಯಾಮೋಹಕ್ಕೆ. ನನ್ನ ಮಗಳು ಇಷ್ಟು ಚೆನ್ನಾಗಿ ಇಷ್ಟೆಲ್ಲ ಇದು ಮಾಡ್ತಾಳೆ, ನನ್ನಂದರೆ ಇಷ್ಟು ಇಷ್ಟಪಡ್ತಾಳೆ, ಅಮ್ಮ ಬೇಕು ಅಂತ ಅಂತಾಳಲ್ಲ, ಅದು ನನಗೆ ತುಂಬಾ ಖುಷಿ ಆಯಿತು. ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಸೊ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಯಾವಾಗಲೂ ಹೀಗೆ ಇರುತ್ತೆ ಅಂತ ಅನ್ಕೋತೀನಿ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.